ತಡ ಮಾಡ್ದಷ್ಟು ಅಲ್ಲಿ ಅವನ್ ಪ್ರಾಣ ಹೋಗುತ್ತೆ ಕಣೆ. ಬಿಡು, ನಾನು ಹೋಗ್ಬೇಕು. ಏನ್ರಿ ಅವನ್ ಪ್ರಾಣಕ್ಕೋಸ್ಕರ ಪ್ರಶಾಂತ್ ಪ್ರಾಣ ತೆಗಿತೀರಾ? ಪ್ರಮೀಳಾ, ಅವನ್ ಮಾತ್ರ ಮಗನ, ಇವನ್ ಮಗ ಅಲ್ವಾ? ನಮ್ ಸಂತೋಷಕ್ಕೋಸ್ಕರ ಇಷ್ಟೆಲ್ಲ ಮಾಡಿ ಅವನು ಪ್ರಾಣ ಕಳ್ಕೊತಾ ಇದ್ರೆ ನೀನಿನ್ನೂ ಪ್ರಶಾಂತ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವನ್ನ ಕಾಪಾಡಬೇಕು ಅಂತ ಹೇಗೆ ಅನ್ನಿಸ್ತಾ ಇದೆ? ನಾನು ರಾಜಾರಾಮ್ ಅವ್ರಿಗೆ ನಿಜ ಹೇಳ್ಬಿಡ್ತೀನಿ. ಎಲ್ಲಿಗೆ ಹೊರಟ್ರಿ? ಎಲ್ಲಿಗೆ ಅಂದೆ? ಅಲ್ಲಿ ನಿನ್ನ ಅಣ್ಣ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಕಣೋ. ಅದಕ್ಕೇನಾ? ಅದಕ್ಕೆ ಅಂತೀಯಲ್ಲೋ? ನೀನು ಮಾಡಿರೋ ತಪ್ಪಿಗೆ ಇವತ್ತು ಅವನು ಪ್ರಾಣ ಕಳ್ಕೊತಾ ಇದ್ದಾನೆ. ಹಾಗೆ ಬಿಟ್ರೆ ಅವನು ಸತ್ತೋಗ್ತಾನೆ ಕಣೋ. ಸಾಯಿಲಿ, ಅವನಿದ್ದು ಯಾರಕ್ಕೆ ತಾನೇ ಪ್ರಯೋಜನ? ಏನೋ ಅಂದೆ? ನಿನ್ನಂತ ದುಷ್ಟನಿಗೋಸ್ಕರ ಬಂಗಾರದಂತ ಅವನು ಸಾಯ್ಬೇಕಾ? ಅವ್ರಮ್ಮ ಸತ್ ಮೇಲೆ ಅವನು ನನ್ನೂ ಕೂಡ ಬೇಡ ಅನ್ಕೊಂಡು ಅವನ್ ಪಾಡ್ಗೆ ಅವನು ಜೀವನ ನಡೆಸ್ತಿದ್ದಾನೆ ಕಣೋ. ಯಾವತ್ತು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಬಾ ಅಂತ ಹೇಳಿದ್ರು ಬರ್ಲಿಲ್ಲ. ಅಂತ ಅವನು ನಿನಗೋಸ್ಕರ ನಮಗೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ರಾಜಲಕ್ಷ್ಮಿನ ದೂರ ಮಾಡ್ಕೊಂಡು ನಿನ್ನ ತಪ್ಪನ ಮೈ ಮೇಲೆ ಹಾಕೊಂಡು ಆ ರಾಜಾರಾಮ್ ಅವ್ರ ದೃಷ್ಟಿಲಿ ಆರೋಪಿಯಾಗಿದ್ದಾನ ಕಣೋ. ಕೊನೆಗೆ ನಿನ್ ಮದ್ವೆಗೋಸ್ಕರ ಅವನ ಹತ್ರ ಇರೋ ಆ ವಿಡಿಯೋನು ಕೂಡ ಡಿಲೀಟ್ ಮಾಡ್ದ. ಕೇಳಿದ್ನ ಇಲ್ಲ ಅನ್ನಕ್ಕಾಗದೆ ಇರೋ ಕರ್ಣಂತರ ಅವನು ನಿನಗೋಸ್ಕರ ನಮಗೋಸ್ಕರ ಅವನ ಪ್ರೀತಿನ ತ್ಯಾಗ ಮಾಡ್ದ ಕಣೋ. ಅವನ ಸಂತೋಷನ ತ್ಯಾಗ ಮಾಡ್ದ. ಕೊನೆಗೆ ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ದೆ ಅನ್ನೋ ನೋವಲ್ಲಿ ಪ್ರಾಣ ಕಳ್ಕೊಳ್ಳೋದಿಕ್ಕೂ ಸಿದ್ಧ ಆಗಿದ್ದಾನೆ ಕಣೋ. ಅವನು ಕಣೋ ನನ್ನ ಮಗ ಅಂದ್ರೆ. ಅವನು ನಿನಗೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ಯಾ ಅಂದ್ರೆ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ಬೇಕಾಗಿಲ್ಲ ಕಣೋ. ಅಪ್ಪ ಬೇಡ. ಇಲ್ಲ ಅಪ್ಪ, ನನ್ನ ಮಾತು ಕೇಳಿಸ್ಕೊಳ್ಳಿ. ನೀವು ಇಲ್ಲಿಂದ ಹೋದ್ರೆ ಮದ್ವೆ ನಿಂತೋಗುತ್ತೆ. ಈ ನಿಜ ಗೊತ್ತಾದ್ರೆ ಮಾವ ಏನನ್ನ ಕೊಂದೇ ಬಿಡ್ತಾರೆ. ಲೇ, ನಿನ್ನಂತವನಿಗೋಸ್ಕರ ಅಂತ ಒಳ್ಳೆಯವನ್ ಪ್ರಾಣ ಕಳ್ಕೊಳಕ್ ಬಿಡಲ್ಲ ಕಣೋ. ಏನಂದ್ರೆ ಏನ್ರಿ? ಏನ್ರಿ ಇದು? ಏನಾಯ್ತ್ರಿ? ಎದ್ದೇಳ್ರಿ. ಏನು ನಿಮ್ಮ ಅಪ್ಪನ್ಗೆ ಹೊಡಿತ್ಯಾ? ನಾನ್ ಸತ್ರು ಪರವಾಗಿಲ್ಲ ಅಂತ ನಿಜ ಹೇಳ್ತೀನಿ ಅಂತ ಹೋಗ್ತಿದ್ದ ನಿನ್ ಗಂಡ. ಇವ್ ನೀನ್ ಯಾವಪ್ಪ, ನಾನ್ ಯಾವ ಮಗ? ಇವನ್ ನೈನ್ ಹೊರಗಡೆ ಹೋಗಕ್ ಬಿಟ್ರೆ ನಿಜ ಹೇಳಿ ನನ್ ಮದ್ವೆ ನಿಲ್ಲಿಸ್ತಾನೆ. ಆಮೇಲೆ ನನ್ ಪ್ರಾಣನೇ ಹೋಗುತ್ತೆ. ಏನ್ರಿ ಎದ್ದೇಳ್ರಿ. ಸ್ವಂತ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಅಂತ ಹಾಗೆ ಹೇಳಿದ್ರೆ ಹೊರತು ನೀನ್ ಸಾಯ್ಬೇಕು ಅಂತ ಯಾಕೋ ಅನ್ಕೋತಾರೆ. ಮೊದ್ಲು ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಏನು ಬೇಕಿಲ್ಲ. ಮದ್ವೆ ಆಗೋವರೆಗೂ ಹೀಗೆ ಬಿದ್ದಿರ್ಲಿ. ಅವರು ನನ್ ಗಂಡ ಕಣೋ, ನಿನಗ್ ಜನ್ಮ ಕೊಟ್ಟಿರೋ ತಂದೆ. ನೋಡೋ ಎಷ್ಟು ರಕ್ತ ಹೋಗ್ತಿದೆ. ಅಮ್ಮ, ರಕ್ತ ಸುರಿದ್ರು ಅಷ್ಟೇ, ಪ್ರಾಣ ಹೋದ್ರು ಅಷ್ಟೇ. ಇನ್ ಇವನ್ ಬಗ್ಗೆ ಯೋಚನೆ ಮಾಡೋದು ನನ್ ಮದ್ವೆ ಆದ್ಮೇಲೆನೆ. ಅವ್ರು ನನ್ ಗಂಡ ಕಣೋ, ಅವ್ರಿಗೇನಾದ್ರೂ ಆದ್ರೆ ನನ್ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ನನ್ ಮಾತ್ ಕೇಳೋ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾ. ಮದ್ವೆ ಆಗೋವರೆಗೂ ಆಗಲ್ಲ. ಅಲ್ಲಿವರೆಗೂ ಅವ್ರು ಬದುಕಿರ್ಬೇಕಲ್ಲ. ಸತ್ರೆ ಸಾಯ್ತಾನೆ. ಬದುಕಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಸತ್ರೆ ಸ್ಮಶಾನ ಕರ್ಕೊಂಡೋಗಿ ಹೂತ್ ಹಾಕೋಣ. ಹೆತ್ತು ತಂದೆ ಸಾವನ್ನ ಬಯಸ್ತೀಯೇನೋ? ನನ್ ಗಂಡನ್ಗಿಂತ ನಿನಗ್ ಮದ್ವೆನೇ ಹೆಚ್ಚಾಯ್ತಾ? ನೀನೇನೋ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು, ನಾನೇ ಕರ್ಕೊಂಡು ಹೋಗ್ತೀನಿ.
ಏನ್ರಿ ಏನ್ರಿ ಎದ್ದೇಳ್ರಿ ಏನ್ರಿ ಏಯ್ ಎದ್ದೇಳ್ರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಯಾವ ಮದ್ವೆಗೋಸ್ಕರ ನಾನು ಇಷ್ಟು ಕಷ್ಟಪಟ್ನೋ ಆ ಮದ್ವೆನೇ ನಿಲ್ಲಿಸ್ಬೇಕು ಅನ್ಕೊಂಡ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ರಾಜಲಕ್ಷ್ಮಿ ನನ್ ಮದ್ವೆ ಆಗೋಕೆ ಯಾರಾದ್ರೂ ಅಡ್ಡ ಬಂದ್ರೆ, ತಾಯಿ ಆಗಿರ್ಲಿ ತಂದೆ ಆಗಿರ್ಲಿ ಯಾರೇ ಆಗಿದ್ರು ಸರಿ, ಕೊಂದು ಹಾಕ್ಬಿಡ್ತೀನಿ. ಮದ್ವೆ ಆಗೋವರೆಗೂ ಮಂಟಪದಲ್ಲಿದ್ದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು. ಅಲ್ಲಿವರೆಗೂ ಇವನ್ ಬದುಕಿದ್ರೆ ಆಮೇಲೆ ಬಂದು ಹಾಸ್ಪಿಟ್ಲಿಗೆ ಸೇರ್ಸೋಣ. ಅರ್ಥ ಆಯ್ತಾ?